ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಇದು ಸಂಡೇ ಶೂಟ್ ಮಾಡಿರ್ತಕ್ಕಂಥ ವ್ಲಾಗು. ಇವತ್ತೇ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಸಂಡೇ ಮಾರ್ನಿಂಗ್ ಸ್ವಲ್ಪ ಅವರಿಗೆ ಹಾಲು ಕೊಡೋದ್ರ ಬದಲು ಸ್ವಲ್ಪ ಬೂಸ್ಟ್ ಏನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಲು ಕಾಯಿಸ್ತಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಬೂಸ್ಟ್ಗೆ ಶುಗರ್ಗೆ ಬದಲು ನಾನು ಲೈಕ್ ಜಾಗರಿ ಪೌಡರ್ ಬರುತ್ತಲ್ವಾ, ಅದನ್ನ ಇನ್ಸ್ಟಾಮಾರ್ಟ್ ಅಲ್ಲಿ ಬುಕ್ ಮಾಡಿದ್ದೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ನಾರ್ಮಲಿ ಆಗಿ ಊರಿಂದ ತರಿಸ್ಕೊಳ್ತೀವಿ ಸ್ವಲ್ಪ ಜಾಗರಿ ಪೌಡರ್ನ, ಬೆಲ್ಲ ಅನ್ನ ನಾಟಿ ಬೆಲ್ಲ ಬರುತ್ತಲ್ವಾ ಅದನ್ನ. ಬಟ್ ಯಾವ ರೀತಿ ಇರುತ್ತೋ ಅಂತ ಹೇಳ್ಬಿಟ್ಟು ಇದನ್ನ ಟ್ರೈ ಮಾಡಿದೆ. ಬಟ್ ಇಲ್ಲ, ನೀವು ಎಲ್ಲರೂ ತಗೋಬಹುದು. ಆಕ್ಚುಲಿ ಸನ್ ಪ್ಯೂರ್ ಬ್ರ್ಯಾಂಡ್ ನಾನು ಟ್ರೈ ಮಾಡಿದೆ, ಚೆನ್ನಾಗಿದೆ. ಸೊ ಇಲ್ಲಿ ಅವರಿಗೀಗ ನಾನು ಬೂಸ್ಟ್ ಅನ್ನ ಹಾಕಿ, ಸ್ವಲ್ಪ ಹಾಲನ್ನ ಹಾಕಿ, ಸ್ವಲ್ಪ ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಿದ್ದೀನಿ. ಆಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಮಾರ್ನಿಂಗ್ ಎದ್ದೇಳೋದು ಲೇಟ್ ಆಗುತ್ತೆ, ಎಲ್ಲ ಕೆಲಸನೂ ಲೇಟ್ ಆಗುತ್ತೆ. ಇನ್ನು ವೀಕೆಂಡ್ ಮೇಲ್ ಪ್ರಿಪರೇಷನ್ ಎಲ್ಲ ಮಾಡ್ಬೇಕಾಗಿದೆ ಅಲ್ವಾ. ಸೊ ಅವರಿಗೆ ಸ್ವಲ್ಪ ಬೂಸ್ಟ್ ಹಾಕಿ ಕೊಟ್ಬಿಟ್ರೆ ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆದ್ರೂ ಸಹ ಸ್ವಲ್ಪ ಸಹಿಸ್ಕೊಂತಾರೆ. ಅದಕ್ಕೆ ಸ್ವಲ್ಪ ಬೂಸ್ಟ್ ಹಾಕಿ ಸ್ವಲ್ಪ ಜಾಸ್ತಿನೇ ಕೊಡ್ತಿದ್ದೀನಿ. ಶುಗರ್ಗಿಂತ ಆಕ್ಚುಲಿ ಜಾಗರಿ ಪೌಡರ್ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಸಹ ಇತ್ತು ಇವತ್ತು. ನಂತರ ಇಲ್ಲಿ ಸ್ವಲ್ಪ ವೀಕೆಂಡ್ ಮೀಲ್ ಪ್ರಿಪರೇಷನ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾಸ್ಟ್ ಐರನ್ ಕಡಾಯಿ ಯೂಸ್ ಮಾಡ್ಕೋಬೇಕಾಗಿತ್ತು. ಆಕ್ಚುಲಿ ನಾನು ಇದನ್ನ ಸೀಸನಿಂಗ್ ಮಾಡಿ ಇಟ್ಟಿರ್ತೇನೆ. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ನಾವು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು, ಡಿಶ್ ವಾಶ್ ಲಿಕ್ವಿಡ್ ಬರುತ್ತಲ್ವಾ, ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ ಬಟ್ಟೆಯಿಂದ ಒರೆಸ್ಬಿಟ್ಟು ಸ್ವಲ್ಪ ಅದು ಡ್ರೈ ಆಗ್ಲಿಕ್ಕೆ ಬಿಟ್ಟು ಮತ್ತೆ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಲೈಕ್ ಏನಾದ್ರು ಡೀಪ್ ಫ್ರೈ ಮಾಡ್ಬೇಕಾದ್ರೆ, ಇಲ್ಲ ಅದ್ರಲ್ಲಿ ಏನಾದ್ರು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗಿದ್ರೆ ನಮ್ಗೆ ಅಷ್ಟೊಂದಾಗಿ ಕಷ್ಟ ಅನ್ಸೋದಿಲ್ಲ. ಆಕ್ಚುಲಿ ಇದನ್ನ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳ್ತಿರ್ತಾರಲ್ವಾ, ಬಟ್ ಆ ತರ ಏನ್ ಆಗೋದಿಲ್ಲ. ಸೊ ಅದು ಡ್ರೈ ಆಗಕ್ಕೆ ಪಕ್ಕಕ್ಕಿಟ್ಟು ಇಲ್ಲಿ ಸ್ವಲ್ಪ ಕಾಳನ್ನ ನೆನೆಸ್ತಿದ್ದೀನಿ. ಆಕ್ಚುಲಿ ಇಲ್ಲಿ ಕಾಬೂಲಿ ಚನ ಸ್ವಲ್ಪ ಇತ್ತು, ಅದು ಒಂದೇ ನೆನ್ಸೋ ಬದಲು ಅದ್ರ ಜೊತೆಗೆ ನಾರ್ಮಲ್ ಕಡಲೆ ಬರುತ್ತಲ್ವಾ, ಅದನ್ನ ಸಹ ಹಾಕಿ ಅದನ್ನ ನೆನ್ಸ್ಬಿಡ್ತಿದ್ದೀನಿ. ಆಕ್ಚುಲಿ ಕಾಬೂಲಿ ಚನ ಸಪ್ರೇಟ್, ಇದು ಸಪ್ರೇಟ್ ಹಾಕ್ತೀನಿ. ಬಟ್ ಇವತ್ತು ಅದು ಕಡಿಮೆ ಇತ್ತಲ್ವಾ, ಸೊ ಎರಡನ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸಲಾಡ್ಗೆ ಎಲ್ಲಾನು ಯೂಸ್ ಮಾಡ್ಬೋದು, ಇಲ್ಲ ಸಾಂಬಾರು ಮಾಡ್ಕೋಬೋದಲ್ವಾ. ಅದಕ್ಕೆ ಅದನ್ನ ನೆನೆಸ್ತಿದ್ದೀನಿ. ಅದ್ರ ಜೊತೆಗೆ ಎರಡನ್ನು ಮಿಕ್ಸ್ ಮಾಡಿ ನೆನೆಸ್ತಿದ್ದೀನಿ. ಮತ್ತೆ ಇನ್ನ ಬಟಾಣಿ ಸಹ ಇತ್ತು. ಆಕ್ಚುಲಿ ನಾನು ವೈಟ್ ಬಟಾಣಿ ಮತ್ತೆ ಗ್ರೀನ್ ಬಟಾಣಿ ಸಪ್ರೇಟ್ ಆಗಿ ಹಾಕ್ತಿದ್ದೆ. ಈ ಸರಿ ನಾನು ನೋಡ್ಕೊಂಡಿಲ್ಲ, ವೈಟ್ ಬಟಾಣಿ ಅನ್ನೋದು ಖಾಲಿ ಆಗ್ಬಿಟ್ಟಿದೆ. ಬಟಾಣಿ ಚಾಟ್ ಆ ತರ ಮಾಡ್ಕೋಬಹುದು ಅದು ಇದ್ರೆ. ಸೊ ಇದನ್ನ ಒಂದನ್ನೇ ಹಾಕ್ಬಿಟ್ಟು ಇವೆರಡನ್ನ ನೆನೆಸಿ ಪಕ್ಕಕ್ಕೆ ಇಡ್ತಿದ್ದೀನಿ. ಇದಕ್ಕೆ ನಾನು ಬಿಸಿನೀರ್ ಹಾಕ್ತಿಲ್ಲ, ನಾನು ಮಾರ್ನಿಂಗ್ಗೆ ಹಾಕ್ತಿರೋದ್ರಿಂದ ಒಂದ್ 10 ಗಂಟೆ ಆ ಟೈಮಲ್ಲಿ ನಾವು ನೆನ್ಸಕ್ ಇಟ್ಬಿಟ್ರೆ ನಮ್ಗೆ ನೈಟ್ಗೆಲ್ಲನೂ ಸಹ ಅದು ಚೆನ್ನಾಗಿ ನೆನೆಯುತ್ತೆ. ಮತ್ತೆ ನಾವು ಬಾಕ್ಸ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಕಂಟೈನರ್ ಅಲ್ಲಿ ಲೈಕ್ ಡೀಪ್ ಫ್ರೀಸ್ ಅಲ್ಲಿ ಇಟ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಇಲ್ಲಿ ಟೊಮೊಟೊ ಪ್ಯೂರಿ ನಾನು ರೆಡಿ ಮಾಡ್ತಿದ್ದೀನಿ. ಆಕ್ಚುಲಿ ನನ್ಗೆ ಈ ಟೊಮೊಟೊ ಪ್ಯೂರಿಯಲ್ಲಿ ಸ್ವಲ್ಪ ಡೌಟ್ ಇತ್ತು, ಲೈಕ್ ಮೊದಲೇ ಇದನ್ನ ಬಾಯಿಲ್ ಮಾಡಿ ಸ್ಟೋರ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ವೇನೋ ಅಂತ. ಬಟ್ ಇಲ್ಲ, ನಾನು ಟ್ರೈ ಮಾಡಿ ಮತ್ತೆ ನಾನು ನಿಮ್ಗೆ ಇದನ್ನ ಶೂಟ್ ಮಾಡಿ ಇದ್ ಮಾಡ್ತಿದ್ದೀನಿ, ಅಪ್ಲೋಡ್ ಮಾಡ್ತಿದ್ದೀನಲ್ವಾ. ನಾನು ಟ್ರೈ ಮಾಡಿದ್ದೀನಿ. ಆಕ್ಚುಲಿ ಏನಾಗಲ್ಲ, ಚೆನ್ನಾಗಿರುತ್ತೆ. ಆಕ್ಚುಲಿ ಟೊಮೊಟೊ, ನಾರ್ಮಲ್ ಟೊಮೊಟೊ ನಾವು ಫ್ರೆಶ್ ಆಗಿ ಹಾಕೋದಕ್ಕಿಂತ ಪ್ಯೂರಿ ಮಾಡ್ಕೊಂಡು ನಾರ್ಮಲ್ ಅದರಿಂದನೂ ರೆಸಿಪೀಸ್ ಮಾಡಿದ್ರು ತುಂಬಾ ಟೇಸ್ಟ್ ಇರುತ್ತೆ ಆಕ್ಚುಲಿ. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು, ಸ್ವಲ್ಪ ನಮ್ಗೆ ಬೇಕು ಅಂತಂದ್ರೆ ಸ್ವಲ್ಪ ಆಯಿಲ್ನ ಹಾಕಿ ಒಂದು ವಿಸಿಲ್ನ ಕೂಗಿಸ್ಕೊಂಡ್ರೆ ಸಾಕು. ಮತ್ತೆ ಇವಾಗ ಅದನ್ನ ಸ್ಟವ್ ಮೇಲಿಟ್ಟು ಇಲ್ಲಿ ಸ್ವಲ್ಪ ಮೂಂಗ್ ದಾಲ್ ದೋಸೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಆಕ್ಚುಲಿ ನಾನು 1.5 ಕಪ್ ಹಾಕ್ತೀನಿ. ನಾನು 2 ಟೈಮ್ಸ್ ಆಗಿ ನಾನು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಅದನ್ನ ನೆನೆಸಿ ಪಕ್ಕಕ್ಕೆ ಇಡ್ತಿದ್ದೀನಿ. ನೈಟ್ಗೆ ಇಲ್ಲ ಅಂತಂದ್ರೆ ನಾಳೆ ಮಾರ್ನಿಂಗು ಸಹ ನಾವ್ ಇದನ್ನ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೋಬಹುದು. ಇನ್ಸ್ಟೆಂಟ್ ಆಗಿ ನಾವು ಪ್ರಿಪೇರ್ ಮಾಡಿ ಆವಾಗಿಂದ ಆವಾಗೆ ದೋಸೆನೂ ಸಹ ಹಾಕೋಬಹುದು. ಸೊ ಇದು ಏನಾಗ್ತಿದೆ ಅಂದ್ರೆ ಈ ನಡುವೆ ಆಕ್ಚುಲಿ ಲೂಸ್ ಆಗಿ ತಗೊಳ್ತೀವಲ್ವಾ, ಅದರಲ್ಲಿ ಸ್ವಲ್ಪ ಮಣ್ಣು ಕಲ್ಲು ಎಲ್ಲ ಸೇರ್ತಿತ್ತು. ಅದನ್ನ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಈ ಸರಿ ನಾನು ಪ್ಯಾಕೆಟ್ದು ಯೂಸ್ ಮಾಡಿದೀನಿ. ನಿಜವಾಗ್ಲೂ ತುಂಬಾ ತುಂಬಾ ಲೈಕ್ ನಾವು ಇದನ್ನ ತೊಳೆದ್ರೂ ಸಹ ನೀರು ನೀಟಾಗೇ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಒಂದಿಷ್ಟು ಮಣ್ಣಾಗಿರ್ಬೋದು ಏನು ಇಲ್ಲ, ಯಾವುದೇ ಕಾಳ್ ಸಹ ಅದು ಕೆಟ್ಟ ಹೋಗಿಲ್ಲ. ಹೋಲ್ ಬೀಳೋದಾಗಿರ್ಬೋದು, ಇಲ್ಲ ಕಲ್ಲು ಸಿಗೋದಾಗಿರ್ಬೋದು, ಏನೂ ಇಲ್ಲ. ಸೊ ಇದನ್ನ ಒಂದ್ 2 ಸರಿ ತೊಳ್ಕೊಂಡು ಮತ್ತೆ ಸ್ವಲ್ಪ ಫ್ರೆಶ್ ನೀರನ್ನ ಹಾಕ್ಬಿಟ್ಟು ಇದನ್ನ ನೆನೆಸಿ ಪಕ್ಕಕ್ಕೆ ಇಡ್ತಾ ಇದೀನಿ. ಸೊ ಈ ತರ ಎಲ್ಲ ನೆನ್ಸ್ಕೊಂಡ್ಬಿಟ್ರೆ ನಮ್ಗೆ ಏನು ಅಂತಂದ್ರೆ ವೀಕಲ್ಲೆಲ್ಲ ನಾವು ವರ್ಕಲ್ಲಿ ಬ್ಯುಸಿ ಇರ್ತೀವಲ್ವಾ. ಸೊ ನಾವು ಒಂದೊಂದ್ ದಿನ ಮರ್ತೋಗೋ ಚಾನ್ಸಸ್ ಸಹ ಇರುತ್ತೆ, ನೆನ್ಸಕ್ ಆಗೋದಿಲ್ಲ, ನಮ್ಮ ರೊಟೀನ್ ಸಹ ಚೇಂಜ್ ಆಗ್ಬಿಡುತ್ತೆ.
ಸೊ ಅದರಿಂದ ನಾನು ಈ ತರ ಮಾಡ್ತಿದ್ದೀನಿ. ಮತ್ತೆ ಇಲ್ಲಿ ಸ್ವಲ್ಪ ಶೇಂಗಾ ಬೀಜನ ಸ್ವಲ್ಪ ಹುರಿದು ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲೇ ಪ್ರಿಪೇರ್ ಮಾಡ್ತಿದ್ದೀನಿ. ಅದಕ್ಕೆ ಈ ಕ್ಯಾಸ್ಟ್ ಐರನ್ ನಾ ಲೈಕ್ ಕಡಾಯಿನ ಕ್ಲೀನ್ ಮಾಡಿದ್ದು. ಸೊ ಅದನ್ನ ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ. ಮತ್ತೆ ಒಂದ್ ಮರ್ತೋಗ್ಬಿಟ್ಟಿದೆ ನಾನು, ಇದು ಟಮಾರಿನ್ ಪಲ್ಪ್ ಹುಣಸೆ ಹಣ್ಣಿಂದು ಸ್ವಲ್ಪ ಗೊಜ್ಜು ತೆಗ್ದು ಇಡ್ತೀವಲ್ವಾ, ಅದನ್ನ ತೆಗ್ದು ಇಡ್ಬೇಕಾಗಿತ್ತು. ಸೊ ಅದರಿಂದ ಊರಿಂದ ಮೊನ್ನೆ ಹೊಸದಾಗಿ ಬಂದಿರತಕ್ಕಂತ ಹುಣಸೆಕಾಯಿನ ತಗೊಂಡ್ಬಂದಿದ್ವಿ. ಇದನ್ನ ಸ್ವಲ್ಪ ಹಾಟ್ ವಾಟರ್ ಹಾಕ್ಬೇಕು. ಲೈಕ್ ಇವಾಗ ಕಾಳಿಗೆ ನಾವು ತಣ್ಣೀರ್ ಹಾಕಿದ್ರು ಕೋಲ್ಡ್ ವಾಟರ್ ಹಾಕಿದ್ರು ಪರವಾಗಿಲ್ಲ, ಇದಕ್ಕೆ ಸ್ವಲ್ಪ ಹಾಟ್ ವಾಟರ್ ಹಾಕಿ ಒಂದು ಲೈಕ್ 10 to 15 minutes ಬಿಟ್ಬಿಟ್ರೆ ಅದು ನಮ್ಗೆ ಚೆನ್ನಾಗಿ ನೆನ್ಕೊಂಡ್ಬಿಡತ್ತೆ. ಅದಾದ್ಮೇಲೆ ನಾವು ಪಲ್ಪ್ನ ತಗೋಬಹುದು. ಇಲ್ಲಿ ನಾನು ಲೈಕ್ ಶೇಂಗಾ ಬೀಜನ ಸ್ವಲ್ಪ ಚೆನ್ನಾಗಿ ಹುರಿದು ಅದನ್ನ ಎತ್ತಿಟ್ಕೋಬೇಕಾಗಿತ್ತು, ಅದಕ್ಕೆ ಇದನ್ನ ಹುರ್ಕೊಂಡ್ಬಿಡ್ತಿದೀನಿ. ಆಕ್ಚುಲಿ ಕ್ವಾಂಟಿಟಿ ಜಾಸ್ತಿನೇ ಹಾಕ್ತೀನಿ, ಬಟ್ ಈ ವೀಕ್ ಅಲ್ಲಿ ನನ್ನ ಪ್ಲಾನ್ ಪ್ರಕಾರ ಇಷ್ಟೊಂದು ಸಾಕಾಗುತ್ತೆ. ನೀವಿನ್ನು ಜಾಸ್ತಿನೂ ಸಹ ಅದನ್ನ ಮಾಡಿ ಇಟ್ಕೊಂಡ್ಬಿಡ್ಬೋದು. ನಾವು ಚಟ್ನಿಗೆ, ಇಲ್ಲಾಂತಂದ್ರೆ ಲೆಮನ್ ರೈಸ್ಗೆ, ಪುಳಿಯೋಗರೆಗೆ ಎಲ್ಲ ಅದೇ ರೀತಿ ನಾವು ಹಾಕ್ಬಿಡ್ಬೋದು. ನಮ್ ಟೈಮ್ ಸೇವ್ ಆಗುತ್ತೆ. ಸೊ ಇದಾದ ನಂತರ ನಾವು ಕುಕ್ಕರ್ ಇಟ್ಟಿದ್ವಲ್ವಾ, ಅದು ಒಂದ್ ವಿಸಿಲ್ ಬಂದಾಗಿದೆ. ಇಲ್ಲಿ ಆಕ್ಚುಲಿ ನಾವು ಟೊಮೊಟೊನೇ ಹಾಕ್ಬೋದು, ಬಟ್ ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗ್ ಅಲ್ಲೂ ಹೇಳಿದ್ದೆ ನಿಮ್ಗೆ ಸ್ವಲ್ಪ ಹುಳ ಬರುತ್ತೆ ಅಂತ, ಅದಕ್ಕೆ ನಾನು ಆ ರೀತಿ ಮಾಡ್ಕೊಂಡೆ. ಇವಾಗ ತಣ್ಣಗೆ ಹಾಕಕ್ಕೆ ಪಕ್ಕಕ್ಕಿಟ್ಟು ಮಧ್ಯಾಹ್ನ ಆಯ್ತಲ್ವಾ, ಇನ್ ಮನೆಯಲ್ಲಿ ಎಲ್ಲ ಹಶು ಅಂತಿದ್ರು, ಏನು ಲಂಚ್ ಸಹ ಸರಿಯಾಗಿ ಪ್ರಿಪೇರ್ ಮಾಡಕ್ ಆಗಿರ್ಲಿಲ್ಲ ಈ ಒಂದು ಬಿಸಿಯಲ್ಲಿ. ಸೊ ಸ್ವಲ್ಪ ನಿನ್ನೆ ನೈಟ್ ಮಾಡಿರ್ತಕ್ಕಂಥ ರಸಮ್ ಇತ್ತು ಸ್ವಲ್ಪ, ಸೊ ಅದರಿಂದ ಒಂದು ಆಮ್ಲೆಟ್ ಹಾಕೊಟ್ಬಿಟ್ರೆ ಸ್ವಲ್ಪ ರೈಸ್ ಮಾಡ್ಕೊಟ್ಬಿಟ್ರೆ ತಿನ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಮ್ಲೆಟ್ ಹಾಕ್ತಿದೀನಿ. ಇದು ಆಕ್ಚುಲಿ ನೋಡಿ ಮಕ್ಳಿಗೆ ತುಂಬಾ ಈಸಿಯಾಗಿ ಇನ್ಸ್ಟಂಟ್ ಆಗಿ ಹಾಕೊಂಡ್ಬಿಡ್ಬೋದು. ಏನಿಲ್ಲ, ಒಂದು ಗ್ಲಾಸ್ ಅಲ್ಗೆ ಎಗ್ ನ ಹೊಡೆದು ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಪೆಪ್ಪರ್, ಲೈಕ್ ಸ್ವಲ್ಪ ಸಾಲ್ಟ್ ಮತ್ತೆ ಆನಿಯನ್ಸ್ ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಬಿಟ್ಟು ಆಮ್ಲೆಟ್ ಹಾಕ್ಬಿಡೋದು ಅಷ್ಟೇನೆ. ನಾನು ಯಾಕೆ ಗ್ಲಾಸ್ ಅಲ್ಲಿ ಹಾಕ್ತಿದ್ದೀನಿ ಅಂದ್ರೆ ಚೆನ್ನಾಗಿ ಮಿಕ್ಸ್ ಆಗ್ಬಿಡುತ್ತೆ. ನಾವು ಡೈರೆಕ್ಟ್ ಆಗಿ ಹೊಡೆದು ಹಾಕ್ಬಿಟ್ರೆ ಅದು ಯೆಲ್ಲೋ ಕಲರ್ ಮತ್ತೆ ವೈಟ್ ಕಲರ್ ಎರಡು ಮಿಕ್ಸ್ ಆಗ್ದಿರಾ ಎಲ್ಲ ಒಂದೇ ಹತ್ರ ಇಟ್ಬಿಡುತ್ತಲ್ವಾ. ಸೊ ಅದಕ್ಕೆ ನಾನು ಈ ತರ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆಕ್ಚುಲಿ ನೀವು ಬಟರ್ ಇದ್ರೂ ಬಟರ್ ಹಾಕೋಬಹುದು. ನಂತರ ಇಲ್ಲಿ ಟೊಮೊಟೊ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು, ಅದನ್ನ ಪ್ಯೂರಿ ಮಾಡ್ಕೊಳ್ತಿದ್ದೀನಿ. ಇದು ಹೇಗೆ ಅಂತಂದ್ರೆ ಪ್ಯೂರಿ ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡ್ಬಿಡ್ಬೇಕು. ಅದು ಟೊಮೊಟೊ ಸಿಪ್ಪೆ ಇರುತ್ತಲ್ವಾ, ನಾವ್ ಅದು ತೆಗ್ದಿಲ್ಲ, ಅದರಿಂದ ಅದೇನಾಗುತ್ತೆ ಸಿಪ್ಪೆ ಸಿಗ್ತಾ ಇರುತ್ತೆ. ನಾವು ಅದನ್ನ ಪ್ಯೂರಿ ಮಾಡಿದ್ರು ಸಹ ನಾವ್ ಇದನ್ನ ನೀಟಾಗಿ ಚೆನ್ನಾಗಿ ರುಬ್ಕೊಂಡ್ಬಿಟ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ಈ ತರ ಅದು ಸಿಪ್ಪೆ ಸಿಗ್ದಿರ ನಾವು ಏನಾದ್ರೂ ರಸಂ ಮಾಡ್ಬೇಕಾದ್ರೆ, ಇಲ್ಲಾಂತಂದ್ರೆ ಸಾಂಬಾರ್ಗಾಗಿರ್ಬೋದು, ಲೈಕ್ ಏನೇ ಒನ್ ಪಾಟ್ ಮೀಲ್ ಮಾಡ್ತೀವಲ್ವಾ ಟೊಮೊಟೊ ರೈಸ್ಗಾಗಿರ್ಬೋದು, ಆ ತರ ಮಾಡ್ಕೋಬಹುದು. ಇವಾಗ ನೋಡ್ಬೋದು ಇದು ತಣ್ಣಗ ಆದ್ಮೇಲೆ ನಾನು ಒಂದು ಗಾಜಿನ ಕಂಟೈನರ್ ಅಲ್ಲಿ ಲೈಕ್ ವಾಟರ್ ಬಾಟಲ್ ತರ ಇರುತ್ತಲ್ಲ ಆ ಬಾಟಲ್ ಹಾಕಿ, ಅಂದ್ರೆ ಏರ್ ಟೈಟ್ ಆಗಿರ್ಬೇಕಷ್ಟೇ, ಬಾಟಲೇ ಬೇಕು ಅಂತ ಏನಿಲ್ಲ. ಏರ್ ಟೈಟ್ ಅಲ್ಲಿ ಆಗಿರ್ತಕ್ಕಂಥ ಕಂಟೈನರ್ ಯಾವ್ದಲ್ಲಾದ್ರೂ ನಾವ್ ಇಟ್ಕೋಬಹುದು. ನಾರ್ಮಲ್ ನಾವು ಟೊಮೊಟೊ ಸಾಸ್, ಸೋಯಾ ಸಾಸ್ ಯಾವ ರೀತಿ ಪ್ರಿಸರ್ವ್ ಮಾಡ್ತೀವಿ ಆ ತರ ಪ್ರಿಸರ್ವ್ ಮಾಡ್ಕೋಬಹುದು. ಸೊ ಇದು ಒಂದು ರೆಡಿ ಆಯ್ತು. ನಂತರ ಇಲ್ಲಿ ಮೇನ್ ಟಾಸ್ಕ್ ಏನು ಅಂತಂದ್ರೆ ಈ ಹುಣಸೆ ಹಣ್ಣಿಂದು, ಯಾಕಂದ್ರೆ ಅದು ಲೈಕ್ ಹೊಸ ಹುಣಸೆ ಹಣ್ಣು ಆಗಿರೋದ್ರಿಂದ ತುಂಬಾ ಅದರಿಂದ ಗೊಜ್ಜು ಬರುತ್ತಲ್ವಾ. ಸೊ ಆ ಪಲ್ಪ್ ಎಲ್ಲ ತೆಗೆಯೋದು ಸ್ವಲ್ಪ ನನ್ಗೆ ಕಷ್ಟ ಅನಿಸ್ತು. ಕಷ್ಟ ಅಂತಲ್ಲ, ಟೈಮ್ ಬೇಯಿಂಗ್ ಅಂತ. ಇಲ್ಲಿ ನಿಮ್ಗೆ 2 ಟ್ರಿಕ್ಸ್ ನ ಹೇಳ್ತಿದ್ದೀನಿ, ಪಲ್ಪ್ ನ ಹೇಗ್ ತೆಗಿಬೇಕು ಅಂತ. ನಿಮ್ ಹತ್ರ ಇಲ್ಲಿ ನಾನು ನೋಡ್ಸ್ತಿದ್ದೀನಲ್ವಾ ಅಂತ ಒಂದು ಪಾತ್ರೆ ಇದ್ರೆ ಹೋಲ್ ಇರೋದು, ಅದ್ರಿಂದನೂ ನಾವು ತೆಗಿಬಹುದು. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಈ ಕಂಟೈನರ್ ಇರುತ್ತೆ, ಲೈಕ್ ಸ್ಟೈನರ್ ಇರುತ್ತಲ್ವಾ, ಅದ್ರಲ್ಲೂ ನಾವು ತೆಗಿಬಹುದು. ನನ್ ಪ್ರಕಾರ ಈ ಸ್ಟೈನರ್ ಅಲ್ಲಿ ತೆಗೆಯೋದು ತುಂಬಾ ಈಸಿ. ಆಕ್ಚುಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಪಲ್ಪ್ ಬರುತ್ತೆ. ಜಸ್ಟ್ ಒಂದ್ ಹಿಡಿಯಷ್ಟು ಅಷ್ಟೇ ಹಾಕಿದ್ದೆ ನಾನು ನೆನ್ಸಿಟ್ಕೊಂಡಿರೋ ಹುಣಸೆ ಹಣ್ಣನ್ನ. ನಮ್ಗೆ ಏನಂದ್ರೆ ಈ ಪಲ್ಪ್ ಇದ್ರೆ ಲೈಕ್ ನಾವೇನಾದ್ರೂ ಈ ತರ ಹೆಚ್ಚು ಯೂಸ್ ಮಾಡ್ತೀವಲ್ವಾ, ಹುಣಸೆ ಹಣ್ಣಾಗಿರ್ಬೋದು ಅದೆಲ್ಲ. ನಮ್ಮ ಮನೇಲಿ ಏನಂತಂದ್ರೆ ರಸಮು, ಪಪ್ಪು ಇದೆಲ್ಲ ಜಾಸ್ತಿ ಮಾಡ್ತೀವಿ. ಸೊ ನನ್ಗೆ ಹುಣಸೆ ಹಣ್ಣು ಅಷ್ಟು ಬೇಗ ಹಾಕ್ಲಿಕ್ಕೆ ಆಗೋದಿಲ್ಲ, ಅದನ್ನ ತೊಳೆದು ಹಾಕೋಷ್ಟು ಟೈಮ್ ಇರಲ್ಲ. ಸೊ ಈ ತರ ಪಲ್ಪ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಹಾಕೋಬಹುದು. ಸೊ ಇದನ್ನು ಸಹ ಒಂದು ಕಿಸಾನ್ ಜಾಮ್ದು ಬಾಟಲ್ ಇತ್ತು, ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡಿದೀನಿ. ಯಾಕಂದ್ರೆ ಗಾಜದಲ್ವಾ, ಯಾಕೆ ಬಿಸಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದನ್ನು ರೆಡಿ ಆಯ್ತು. ಆಕ್ಚುಲಿ ನಾನು ಟೊಮೊಟೊ ಪ್ಯೂರಿನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗಿತ್ತು, ಯಾಕಂದ್ರೆ ನಮ್ಮ ಮನೇಲಿ ಬೇಗ ಆಗ್ಬಿಡುತ್ತೆ. ಆ ಒಂದು ವಾಟರ್ ಬಾಟಲ್ ಮಾಡಿದ್ರುನುವೆ 2 days ಅಷ್ಟೇನೆ ಆಗುತ್ತೆ. ಸೊ ಮತ್ತೆ ನಾನು ಟೊಮೊಟೊನ ತರಿಸಿ ಇನ್ಸ್ಟಾಮಾರ್ಟ್ ಅಲ್ಲಿ ಬುಕ್ ಮಾಡಿ ಅದನ್ನ ತರಿಸಿ ಮತ್ತೆ ಅದನ್ನು ಇಟ್ಟಿದ್ದೆ ಕುಕ್ಕರ್ ಅಲ್ಲಿ. ಅದಾದ್ಮೇಲೆ ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಾನು ಟೊಮೊಟೊನೇ ಹಾಕಿದೀನಿ, ಯಾಕಂದ್ರೆ ಚೆನ್ನಾಗಿತ್ತು ಫ್ರೆಶ್ ಆಗಿ. ಸೊ ನಮ್ ಕಾನ್ಫಿಡೆನ್ಸ್ ಇದೆ ನಾವು ಹಾಕ್ಬೋದು. ಇಲ್ಲ ಸ್ವಲ್ಪ ಟೊಮೊಟೊ ತಂದು 2-3 ದಿನ ಆಗಿತ್ತು ಅಂತಂದ್ರೆ ಅವಾಗ ನಾವು ಕಟ್ ಮಾಡಿನೇ ಹಾಕೋಬೇಕಾಗತ್ತೆ.
ಸೊ ಇದನ್ನು ಸೇಮ್ ಅದೇ ರೀತಿ ಅದೇ ಪ್ರೊಸೆಸ್ ಅಲ್ಲೇ ನಾನು ಮಾಡ್ಕೊಂಡಿದೀನಿ. ಬಟ್ ಏನು ಅಂತಂದ್ರೆ ಇಲ್ಲಿ ಟೊಮೊಟೊ ತುಂಬಾ ಹಣ್ಣಾಗಿರ್ಲಿಲ್ಲ, ಸ್ವಲ್ಪ ಯೆಲ್ಲೋಯಿಶ್ ಗ್ರೀನಿಶ್ ಇತ್ತಲ್ವಾ, ಸೊ ನಿಮ್ಗೆ ಕಲರ್ ಸ್ವಲ್ಪ ಚೇಂಜ್ ಆಗ್ತಿರ್ಬೋದು ಅಷ್ಟೇನೆ. ಅದೇ ಪ್ರಾಸೆಸ್ ಅಲ್ಲೇ ಮಾಡ್ಕೊಂಡಿದೀನಿ. ಸ್ವಲ್ಪ ಸಾಲ್ಟ್ ಹಾಕಿದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೆ ಅಷ್ಟೇನೆ. ಅದನ್ನ ಒಂದ್ ಬಿಸಿಲ್ಗೆ ತಗೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಇವಾಗ ಅದನ್ನ ಹಾಕಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಇತ್ತು. ಸೊ ತಣ್ಣಗೆ ಆದ್ಮೇಲೆ ನಾನು ಇನ್ನೊಂದು ಬಾಟಲ್ ಇತ್ತಲ್ವಾ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡ್ತಿದ್ದೀನಿ. ಇದು ಎಷ್ಟು ಯೂಸ್ ಆಗುತ್ತೆ ಅಂತಂದ್ರೆ ನೀವು ಮುಂದೆ ಮುಂದೆ ಬರ್ತಕ್ಕಂಥ ವಿಡಿಯೋಸ್ ಅಲ್ಲಿ ನೋಡ್ಬೋದು. ಲೈಕ್ ವಿತಿನ್ 10 ಆರ್ 15 ಮಿನಿಟ್ಸ್ ಅಲ್ಲಿ ನಿಮಗೆ ಟೊಮೊಟೊ ರಸಂ ಆಗಿರ್ಬೋದು, ಟೊಮೊಟೊ ರೈಸ್ ಆಗಿರ್ಬೋದು, ಇಲ್ಲ ಯಾವುದೇ ಬಿರಿಯಾನಿ ಮಾಡ್ತಿರೋ ಆಗಿರ್ಬೋದು, ಬೇಗ ರೆಡಿ ಆಗ್ಬಿಡುತ್ತೆ. ಟೇಸ್ಟ್ ಸಹ ನೀವು ಏನು ಯೋಚನೆ ಮಾಡ್ಬೇಕಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನು ಟ್ರೈ ಮಾಡಿ ಮತ್ತೆ ನಿಮ್ಗೆ ಹೇಳ್ತಿದ್ದೀನಿ. ಸೊ ಇವಾಗ ಇಷ್ಟೊಂದು ಟೈಮ್ ಇದ್ರಲ್ಲಿ ಈ ಮೂರು ಮಾತ್ರ ರೆಡಿ ಆಯ್ತು. ಲೈಕ್ ಟೊಮೊಟೊ ಪ್ಯೂರಿ ಒಂದು 2 ಬಾಟಲ್ಗೆ ಅಂಡ್ ಟಮಾರೆಂಟ್ ಪಲ್ಪ್ 1 ಬಾಟಲ್ಗೆ ಆಯ್ತು. ಇದು ಮೇಜರ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಇದೆಲ್ಲ ಕಂಪ್ಲೀಟ್ ಆಯ್ತು. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟೆ. ಆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಆದ್ಮೇಲೆ ಇನ್ನೊಂದು ಲೈಕ್ ಸೊ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾದ್ಮೇಲೆ ಸ್ವಲ್ಪ ಐಸ್ ಕ್ಯೂಬ್ ನ ಪ್ರಿಪೇರ್ ಮಾಡ್ಬೇಕಾಗಿತ್ತು. ಸೊ ಈ ಐಸ್ ಕ್ಯೂಬ್ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ ಲೈಕ್ ಕೊತ್ತಂಬರಿ, ಪುದೀನ ಅವೆಲ್ಲ ಬರುತ್ತಲ್ವಾ, ಅದು ಬೇಗ ಬೇಗ ಕೆಟ್ಟೋಗ್ತಾ ಇರುತ್ತೆ. ನಾವು ಹೇಗೆ ಪ್ರಿಸರ್ವ್ ಮಾಡ್ಬೋದು, ಟಿಶ್ಯೂ ಹಾಕಿಡಿ ಇಲ್ಲ ಜಿಪ್ ಲಾಕ್ ಕವರ್ ಅಲ್ಲಿ ಇಟ್ಬೋದು, ಅದು ಬೇಗ ಕೆಟ್ಟೋಗ್ತಿರುತ್ತೆ. ಬಟ್ ಮತ್ತೆ ನಾವು ಬೇಗ ಬೇಗ ಅರ್ಜೆಂಟ್ ಆಗಿ ಅಡಿಗೆ ಮಾಡ್ಬೇಕಾದ್ಮೇಲೆ ಲೈಕ್ ನಮ್ಗೆ ಅದನ್ನ ಬಿಡಿಸಿ ತೊಳೆದು ಹಾಕುವಷ್ಟು ಟೈಮ್ ಇರೋದಿಲ್ಲ. ಸೊ ನಾನಿಲ್ಲಿ ಆ ಒಂದು ಐಸ್ ಕ್ಯೂಬ್ ನ ರೆಸಿಪಿನ ನಾನು ನಿಮ್ಗೆ ಶೇರ್ ಮಾಡ್ಬೇಕಂತ ಅನ್ಕೊಳ್ತಿದ್ದೀನಿ. ಆಕ್ಚುಲಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬಾ ಜನ ವರ್ಕಿಂಗ್ ಮದರ್ಸ್ ಇರ್ಬೋದು, ವರ್ಕಿಂಗ್ ವುಮೆನ್ಸ್ಗೆ ಎಲ್ಲಾನುವೆ. ಏನಿಲ್ಲ, ಸ್ವಲ್ಪ ಒಂದ್ ಹಿಡಿಗೆಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸೊಪ್ಪು ಅಂಡ್ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ. ಇಲ್ಲಿ ಒಣಮೆಣಸಿನಕಾಯಿನ ಯೂಸ್ ಮಾಡಕ್ಕಾಗಲ್ಲ, ಹಸಿ ಮೆಣಸಿನಕಾಯಿನ ತಗೊಂಡ್ಬಿಟ್ಟು ಅದನ್ನ ಸ್ವಲ್ಪ ನೀರ್ ಸೇರಿಸ್ಬೇಕು ಅಷ್ಟೇನೆ. ಲೈಕ್ ಒಂದ್ ಸ್ಮಾಲ್ ಗ್ಲಾಸ್ಗೆ ಆಗೋಷ್ಟು ನೀರು, ಯಾಕಂದ್ರೆ ಅದು ಮಿಕ್ಸಿಲಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ವಾ ಅದಕ್ಕೆ. ಸೊ ಅದನ್ನ ಚೆನ್ನಾಗಿ ರುಬ್ಕೋಬೇಕು. ಅಂದ್ರೆ ಲೈಕ್ ಒಂದ್ ಪಲ್ಸ್ ಕೊಟ್ಟು ಕೊಟ್ಟು ಅದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಸಿಗುತ್ತೆ. ಇದನ್ನ ನಾನು ಏನ್ ಮಾಡ್ತಿದ್ದೀನಿ ಇವಾಗ ಅಂತಂದ್ರೆ ಲೈಕ್ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ವಾ, ಯಾವುದೇ ರೀತಿ ಐಸ್ ಕ್ಯೂಬ್ ಟ್ರೇ ಆಗಿರ್ಬೋದು. ಸೊ ಅದ್ರಲ್ಲಿ ನಾನು ಇವಾಗ ಇಟ್ಬಿಟ್ಟು ಒಂದು ನೈಟ್ ಇಟ್ಬಿಡ್ಬೇಕು. ಯಾಕಂತಂದ್ರೆ ನೀವು ಡೀ ಫ್ರೀಸ್ ಅಲ್ಲಿ ಇಡ್ಬೇಕಾದ್ರೆ ಅದನ್ನ ಸೆಟ್ ಮಾಡ್ಕೋಬೇಕು ಮೊದ್ಲೇನೆ. ಸ್ವಲ್ಪ ಕೂಲಿಂಗ್ ಜಾಸ್ತಿ ಇಡ್ಬೇಕಾಗುತ್ತೆ, ಆವಾಗ ನಮ್ಗೆ ಐಸ್ ಕ್ಯೂಬ್ ರೆಡಿ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಶೇಂಗಾ ಎಲ್ಲ ಅದನ್ನ ಹುರಿದಿದ್ದಾಯ್ತು. ತಣ್ಣಗೆ ಆದ್ಮೇಲೆ ಇವಾಗ ನಾನು ಒಂದು ಗಾಜಿನ ಕಂಟೈನರ್ಗೆ ಹಾಕಿ ಅದನ್ನ ಪ್ರಿಸರ್ವ್ ಮಾಡ್ಕೊಂಡ್ಬಿಟ್ಟೆ. ಸೊ ಇಲ್ಲಿ ನನಗೆ 4 ಕೆಲಸ ಆಗೋಯ್ತು. ಒಂದು ವೀಕ್ ಆಗೋ ಅಷ್ಟೆಲ್ಲನೂ ನಾನು ರೆಡಿ ಮಾಡ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇನ್ನ ಸಂಜೆ ಆಯ್ತಲ್ವಾ, ಸ್ವಲ್ಪ ಅವ್ರಿಗೆ ಸ್ನಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಗೆ ಲೈಕ್ ಸ್ವಲ್ಪ ಬಟರ್ನ ಹಾಕಿದೀನಿ, ಸಾಲ್ಟೆಡ್ ಬಟರ್ನ. ಇದಕ್ಕೆ ಸ್ವಲ್ಪ ಉಪ್ಪು ಖಾರನ ಬೆರೆಸಿ ಸ್ವಲ್ಪ ಪೂಲ್ ಮಕಾನ ತಂದಿದ್ವಿ ಡಿಮಾರ್ಟ್ ಇಂದ, ಅದೇ ಪೂಲ್ ಮಕಾನ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಕೊಡ್ತಿದೀನಿ. ಆಕ್ಚುಲಿ ಇದನ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ತುಂಬಾ ಹೆಲ್ತಿ ಅಂತ ಹೇಳ್ತಾರೆ. ಬಟ್ ನಾವೆಲ್ಲ ಮೊದ್ಲು ಯೂಸ್ ಮಾಡ್ತಿರ್ಲಿಲ್ಲ, ನಾವು ಚಿಕ್ಕಂದ್ರಲ್ಲಿ ಇವೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ ಆಕ್ಚುಲಿ. ಈ ನಡುವೆ ಎಲ್ಲರೂ ಲೈಕ್ ಅವೇರ್ನೆಸ್ ಬಂದಿದೆ ಹೆಲ್ತ್ ಬಗ್ಗೆ ಎಲ್ಲ ಅಲ್ವಾ. ಸೊ ಈ ನಡುವೆ ಇಲ್ಲಿಗೆ ಬಂದ್ಮೇಲೆನೆ ನಾವ್ ಈ ತರ ಎಲ್ಲ ಮಕ್ಕಳಿಗೆ ಕೊಡ್ತಿರೋದು, ಈ ತರ ಎಲ್ಲ ಮಾಡ್ತಿರೋದು. ಬಟ್ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ, ಹೆಲ್ದಿ ಕೂಡನು. ಸೊ ಅವರಿಗೆ ಈ ರೀತಿ ಸ್ನಾಕ್ ಮಾಡ್ಕೊಡೋದ್ರಿಂದ ಲೈಕ್ ಸ್ಪೆಸಿಫಿಕ್ ಆಗಿರ್ತಾರೆ, ಕೆಲವು ಮಕ್ಕಳು ಚೂಸಿ ಆಗಿರ್ತಾರೆ, ಚಿಪ್ಸ್ ಅವೆಲ್ಲ ತಿಂತಾರೆ, ಓನ್ಲಿ ಅದನ್ನೇ ತಿಂತಿರ್ತಾರಲ್ವಾ, ಅಂತವ್ರಿಗೆ ಅವೆಲ್ಲ ಅವಾಯ್ಡ್ ಮಾಡಿ. ಸೊ ಇದನ್ನ ಮಾಡಿ ಒಂದ್ ಕಂಟೈನರ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಸ್ನಾಕ್ ಐಟಮ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಲೈಕ್ ಸ್ಕೂಲ್ ಸ್ನಾಕ್ಸ್ ಬಾಕ್ಸ್ಗೂ ನಾವ್ ಇದನ್ನ ಕೊಡ್ಬೋದು. ಇದರಲ್ಲಿ ಹಾಟ್ ಒಂದೇ ಅಲ್ಲ, ನಾವು ಲೈಕ್ ಸ್ವೀಟ್ ಸಹ ಮಾಡ್ಬೋದು. ಆಕ್ಚುಲಿ ಸ್ವಲ್ಪ ಬೆಲ್ಲನ ಕರಗಿಸಿ ಅದನ್ನ ಪಾಕ ತರ ಮಾಡ್ಕೊಂಡು ಇದನ್ನ ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸೇರಿಸ್ಬಿಟ್ರು ಸಹ ನಮ್ಗೆ ಅದೊಂದು ರೆಡಿ ಆಗ್ಬಿಡುತ್ತೆ. ಇಲ್ಲಿ ಬಂದ್ಬಿಟ್ಟು ಇನ್ನ ಸಂಜೆ ಆಯ್ತಲ್ಲ, ಮಾರ್ನಿಂಗ್ ನೆನ್ಸಿಟ್ಟಿದ್ವಲ್ಲ ಆ ಒಂದು ಕಾಳೆಲ್ಲ ನೋಡ್ತಿದೀನಿ, ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿದೆ. ಇದನ್ನ ನಾವು ಡೀ ಫ್ರೀಸ್ ಅಲ್ಲಿ ಸ್ಟೋರ್ ಮಾಡ್ಬೇಕು ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಅಂತಂದ್ರೆ ತೇವ ಅನ್ನೋದು ಇರಬಾರ್ದು. ಅಂದ್ರೆ ಬರೀ ತೇವ ಅಂತಲ್ಲ, ಲೈಕ್ ಅಷ್ಟೊಂದು ತೇವ ಇರಬಾರ್ದು. ಲೈಕ್ ವಾಟರ್ ಡ್ರಾಪ್ಸ್ ಆಗಿರ್ಬೋದು, ಇಲ್ಲ ತುಂಬಾ ತುಂಬಾ ವಾಟರಿ ಆಗಿರ್ಬೋದು, ಆ ತರ ಇದ್ರೆ ಫಂಗಸ್ ಎಲ್ಲ ಫಾರ್ಮ್ ಆಗ್ಬಿಡುತ್ತೆ.
ಸೊ ಸ್ವಲ್ಪ ಅದೆಲ್ಲ ತೇವಾಂಶ ಹೋಗಿದ್ದಾದ್ಮೇಲೆ ಒಂದು ಬಾಕ್ಸ್ಗೆ ಏರ್ ಟೈಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಇದನ್ನ ಡೀಪ್ ಫ್ರೀಸ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ವೀಕ್ ಪೂರ್ತಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ನನ್ಗೆ ಇಲ್ಲಿ 2 ಬಾಕ್ಸ್ಗೆ ಆಯ್ತು. ಅದನ್ನ ಡೀಪ್ ಫ್ರೀಸ್ ಅಲ್ಲಿ ಇಟ್ಟಿದ್ದಾದ್ಮೇಲೆ ಇವಾಗ ನೈಟ್ ಡಿನ್ನರ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಪುಲ್ಕ ಮತ್ತೆ ಎಗ್ ಕರಿನ ಮಾಡ್ಬೇಕು ಅನ್ಕೊಂಡಿದೀನಿ. ನಾನು ಮಾರ್ನಿಂಗ್ ಮಾಡಿದ್ದಲ್ಲ ಅದೇ ಇಂಗ್ರೀಡಿಯೆಂಟ್ ಅಂತಂದ್ರೆ ಟೊಮೊಟೊ ಪ್ಯೂರಿನ ಉಪಯೋಗಿಸ್ಕೊಂಡು ಇಲ್ಲಿ ಎಗ್ ಕರಿ ಸಹ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಪುಲ್ಕನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಕ್ಚುಲಿ ಈ ಪುಲ್ಕ ಅನ್ನೋದು ಲೈಕ್ ನನ್ಗೆ ಮೊದಲು ಬರ್ತಾನೆ ಇರ್ಲಿಲ್ಲ. ಅದನ್ನ ಎಷ್ಟೋ ಟ್ರೈ ಮಾಡಿ ಮಾಡಿ ಕಲ್ತಿದೀನಿ. ನಾವ್ ಇದನ್ನ ಎಷ್ಟೊತ್ತು ಮಾಡ್ತೀವಿ, ಏನ್ ಇಂಗ್ರೀಡಿಯೆಂಟ್ ಮಾಡಿ ಹಾಕ್ತಿವಿ ಅನ್ನೋದಕ್ಕಿಂತ ಅದನ್ನ ಗ್ಯಾಸ್ ಒಲೆ ಮೇಲೆ ಹಾಕಿದ್ಮೇಲೆ ಉಬ್ಬಿ ಬರುತ್ತೆ ಇಲ್ವಾ ಅನ್ನೋದೇ ದೊಡ್ಡ ಕಾನ್ಸೆಪ್ಟ್ ಆಗ್ಬಿಟ್ಟಿರತ್ತೆ. ಅದು ಉಬ್ಬಿ ಬಂದ್ರೆ ಅವಾಗ ಇರೋ ಖುಷಿ ಲೈಕ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಮಾಡ್ತಿದ್ರು ಸಹ ಅಷ್ಟೇ. ನನ್ಗೆ ಈ ತರ ಪುಲ್ಕ ಮಾಡೋದು ಅಂತಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ಮಾಡೋ ಲೈಕ್ ಎವ್ರಿ ಟೈಮ್ ನನ್ಗೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ, ಇದು ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಕೊನೆಗೂ ಕಲ್ತಿದ್ದೀನಿ ಹೇಗೋ. ಲೈಕ್ ಈ ತರ ಎಲ್ಲಾ ಪುಲ್ಕನ ಮಾಡ್ಕೊಂಡಿದ್ ಆದ್ಮೇಲೆ ಮತ್ತೆ ಎಗ್ ಕರಿಗಿನೂ ಸಹ ಹಂಗೆ ಪ್ರಿಪೇರ್ ಮಾಡ್ಬಿಡೋಣ ಒಂದೇ ಸರಿ ಅಂತ ಹೇಳ್ಬಿಟ್ಟು ಕಡಾಯಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕಿ ಇದಕ್ಕೆ ನಾರ್ಮಲ್ ಒಗ್ಗರಣೆ ನಾವು ಯಾವ ರೀತಿ ಕೊಡ್ತೀವಿ ಆ ತರಾನೇ ಸಾಸಿವೆ, ಜೀರಿಗೆ. ನಿಮ್ಗೆ ಸಾಸಿವೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು, ಯಾಕಂದ್ರೆ ಕೆಲವರು ನಾನ್ ವೆಜ್ಗೆ ಸಾಸಿವೆ ಹಾಕಲ್ಲ. ಮತ್ತೆ ಇಲ್ಲಿ ನಾನು ಈರುಳ್ಳಿನ ಚಾಪರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನ, ಮತ್ತೆ ಕರಿಬೇವನ್ನ. ಆಕ್ಚುಲಿ ನಾನ್ ವೆಜ್ ರೆಸಿಪೀಸ್ಗೆ ತುಂಬಾ ಜನ ಕರಿಬೇವು ಹಾಕಲ್ಲ, ಬಟ್ ಕರಿಬೇವನ್ನ ಹಾಕಿದ್ರೆ ಆ ಫ್ಲೇವರ್ ಅನ್ನೋದು ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ಸ್ಮೆಲ್ ಅನ್ನೋದು ಇರುತ್ತಲ್ವಾ, ಲೈಕ್ ಫ್ಲೆಶ್ ಅಲ್ಲಿ, ಮೀಟ್ ಅಲ್ಲಿ ಅದೆಲ್ಲಾನು ಇರೋದಿಲ್ಲ ಆ ಸ್ಮೆಲ್ ಹಾಕ್ಬಿಟ್ರೆ. ಸೊ ಇವಾಗ ನಾನು ಮಾರ್ನಿಂಗ್ ಆಫ್ಟರ್ನೂನ್ ಮಾಡಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಪ್ಯೂರಿನೇ ಸೇರಿಸಿದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಟೊಮೊಟೊ ಸಹ ಹಾಕ್ಲಿಲ್ಲ. ಸೊ ಅದನ್ನ ಹಾಕಿದಾದ ನಂತರ ಸ್ವಲ್ಪ ಹಸಿ ವಾಸನೆ ಏನೂ ಇಲ್ಲ, ಬಟ್ ಈರುಳ್ಳಿ ಹಸಿ ವಾಸನೆ ಇರುತ್ತಲ್ವಾ, ಸೊ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಆಯಿಲ್ ಎಲ್ಲ ಅಬ್ಸರ್ವ್ ಆಗಿ ಅದು ಮೇಲೆ ಬರೋವರೆಗೂ ಫ್ರೈ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರನ್ನ ಮತ್ತೆ ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಹಾಕೋಗ್ಬೇಡಿ, ಸ್ವಲ್ಪ, ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ನ. ಇನ್ನೊಂದೇನು ಅಂತಂದ್ರೆ ಇಲ್ಲಿ ಗರಂ ಮಸಾಲ, ಬಿರಿಯಾನಿ ಮಸಾಲ, ಎಗ್ ಮಸಾಲ ನಾನು ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ 3 ಮಸಾಲೆ ಪದಾರ್ಥನ ಹಾಕಿದ್ದೀನಿ. ಇವಾಗ ಎಗ್ ಅನ್ನ ಒಡೆದು ಹಾಗಾಗಿ ಹಾಕೋಬೇಕು. ಇದು ಲೈಕ್ ಹೆಂಗಂತಂದ್ರೆ ನಾವು ಇದನ್ನ ಹಾಕಿದ್ದಾದ್ಮೇಲೆ ಅದನ್ನ ನಾವು ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಹಾಕಿ ಒಂದ್ ಪ್ಲೇಟ್ ಹಾಕಿ ಇಟ್ಬಿಟ್ರೆ ಒಂಥರ ಸ್ಕ್ರಾಂಬಲ್ಡ್ ಎಗ್ಗೆ ಫ್ರೈ ಮಾಡ್ಕೊಂಡ್ ಹಾಗಿರುತ್ತೆ. ತುಂಬಾ ಟೇಸ್ಟಿ ಇರುತ್ತೆ ಚಪಾತಿ ಜೊತೆಗೆ, ಎಸ್ಪೆಷಲಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಇವತ್ತು ಪುಲ್ಕ ಮಾಡಿದ್ದೇನಲ್ವಾ, ಅದ್ರ ಜೊತೆಗೂ ತುಂಬಾ ಚೆನ್ನಾಗಿತ್ತು. ನೀವು ಯಾವುದೇ ರೀತಿ ಆಗಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಅದನ್ನ ಹಾಕ್ಬಿಟ್ಟಿದೀನಿ. ಇವಾಗ ಅದನ್ನ ಹಾಕಿ ಒಂದ್ ಪ್ಲೇಟ್ ನ ಮುಚ್ಚಿಟ್ಟು ಒಂದು ಲೈಕ್ 10 ಸೆಕೆಂಡ್ಸ್ ಆದ್ಮೇಲೆ ಇವಾಗ ನೀವು ನೋಡ್ತಿರ್ಬೋದು ಅದು ಯಾವ ರೀತಿ ಚೆನ್ನಾಗಾಗಿದೆ, ಸ್ಕ್ರಾಂಬಲ್ಡ್ ಎಗ್ ತರ. ಇದು ಹೇಗ್ ಕಾಣ್ತಿದೆ ಅಂತಂದ್ರೆ ನಾವು ಆಮ್ಲೆಟ್ ನ ಮಾಡಿ ಆಮ್ಲೆಟ್ ನ ಈ ಒಂದು ಮಿಕ್ಸ್ಗೆ ಹಾಕ್ದಂಗಿದೆ ಅಲ್ವಾ, ಸೊ ಅದೇ ರೀತಿ ಬರ್ಬೇಕು. ಆ ರೀತಿ ಬಂದ್ರೇನೆ ಚೆನ್ನಾಗಿರುತ್ತೆ. ಇದನ್ನ ಎಗ್ ಬುರ್ಜಿ ಆದ್ರೂ ಅನ್ಕೊಳ್ಳಿ, ಎಗ್ ಪಲ್ಯ ಆದ್ರೂ ಅನ್ಕೊಳ್ಳಿ, ಎಗ್ ಕರಿ ಅಂತಾದ್ರೂ ಅನ್ಕೊಳ್ಳಿ. ನಾನು ಇವಾಗ ಹೊಸದಾಗಿ ಟ್ರೈ ಮಾಡಿದ್ದೀನಿ ಆಕ್ಚುಲಿ ಹೆಂಗಿರುತ್ತೆ ಅಂತ, ಬಟ್ ತುಂಬಾ ತುಂಬಾ ಟೇಸ್ಟಿ ಆಗಿತ್ತು. ಸೊ ಇವತ್ತಿನ ನಮ್ ಡಿನ್ನರ್ ಈ ರೀತಿ ಇತ್ತು. ಪುಲ್ಕ ಮತ್ತೆ ಸ್ವಲ್ಪ ಎಗ್ ಕರಿನ ಇಲ್ಲಾಂತಂದ್ರೆ ಎಗ್ ಪಲ್ಯ. ಓಕೆ, ಎಗ್ ಪಲ್ಯ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ಸ್. ಸೊ ಇದೆಲ್ಲ ಆದಾದ್ಮೇಲೆ ಬಟಾಣಿ ಸಹ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿತ್ತು. ಇದು ಸ್ವಲ್ಪ ಡ್ರೈ ಆಗಿರೋದಲ್ವಾ, ಅಂದ್ರೆ ಒಣ ಬಟಾಣಿ ಅಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ ನೆನಿಲಿಕ್ಕೆ. ಸೊ ಇವಾಗ ಇದಾದ್ರೆ ಸ್ವಲ್ಪ ಚೆನ್ನಾಗಿ ಸೋಕ್ ಆಗಿತ್ತು. ಇವಾಗ ನಾನು ಇದನ್ನ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಇದನ್ನ ಕೆಲವರು ಹಾಗೇನೆ ಫ್ರೀಸ್ ಮಾಡ್ತಾರೆ. ಮೀನ್ಸ್ ಇದನ್ನ ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದ್ ಜಿಪ್ ಲಾಕ್ ಕವರ್ ಅಲ್ಲಿ ಹಾಕಿ ಡೀಪ್ ಫ್ರೀಸ್ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ. ಬಟ್ ಅದಕ್ಕಿಂತ ನಾವ್ ಇನ್ನು ಚೆನ್ನಾಗ್ ಲೈಕ್ ಬೇಗ ಯೂಸ್ ಮಾಡ್ಕೊಳಕ್ಕೆ ಲೈಕ್ ಮ್ಯಾಗಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸ್ವಲ್ಪ ಏನಾದ್ರು ಬಟಾಣಿ ಚಾಟ್ ಆ ತರ ಮಾಡ್ಕೊಳ್ಬೇಕು ಅಂತಂದ್ರೆ ಇನ್ಸ್ಟಂಟ್ ಆಗಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಸಿಲ್ಗೆ ಅಂದ್ರೆ ಹಾಫ್ ಬಾಯಿಲ್ ಮಾಡ್ಕೋಬೇಕಾಗತ್ತೆ. ಆ ತರ ಮಾಡ್ಕೊಂಡ್ರೆ ನಮ್ಗೆ ಇನ್ನು ಚೆನ್ನಾಗಿ ಬೇಗ ಯೂಸ್ ಆಗುತ್ತೆ ಅಷ್ಟೇನೆ, ಇನ್ನೇನಿಲ್ಲ. ನಾವ್ ಅದೇ ರೀತಿನೂ ಬೇಕಂದ್ರೆ ಪ್ರಿಸರ್ವ್ ಮಾಡ್ಕೋಬಹುದು. ಇದಾಗಿರುತ್ತೆ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.